ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇಂದಿನಿಂದ ರಾಮ ಮಂದಿರದಲ್ಲಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಜನ ನೂಕುನುಗ್ಲನ್ನು ಉಂಟು ಮಾಡ್ತಾ ಹೋಗ್ತಾ ಇದ್ದಾರೆ. ಉದ್ದುದ್ದ ನಿಂತ್ಕೊಂಡಿರುವಂತಹ ಜನ ಸರದಿ ಸಾಲಲ್ಲಿ ನಿಂತ್ಕೊಂಡು ರಾಮನ ದರ್ಶನ ಪಡೆಯೋದಕ್ಕೆ ಕಾತರರಾಗಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಆರತಿಗಳನ್ನು ವೀಕ್ಷಿಸೋದಕ್ಕೆ ಫ್ರೀಯಾಗಿ ಪಾಸ್ಗಳನ್ನು ಸಹ ಪಡೆದುಕೊಳ್ಳಬಹುದು ಅಂತ ರಾಮ ಮಂದಿರದ ಟ್ರಸ್ಟ್ನವರು ಹೇಳಿದ್ದಾರೆ. ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ತಾವು ಪಾಸ್ಗಳನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಜನ ಎಷ್ಟರ ಮಟ್ಟಿಗೆ ಅಲ್ಲಿ ಸೇರಿದ್ರು, ಪೂಜೆಗಳಲ್ಲಿ ಯಾವ ರೀತಿ ಭಾಗಿಯಾಗ್ತಾ ಇದ್ರು, ಇದಾದ ನಂತರ ಅಲ್ಲಿ ಪಾಸ್ಗಳನ್ನು ಪಡೆದುಕೊಳ್ಳುವಂತ ಪ್ರಕ್ರಿಯೆ ಏನು, ಯಾವ್ಯಾವ ಸಂದರ್ಭದಲ್ಲಿ ಆರತಿಗಳು ಆರಂಭವಾಗುತ್ತವೆ, ಇದೆಲ್ಲದರ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅಯೋಧ್ಯೆಯ ಭವ್ಯವಾದ ರಾಮ ಮಂದಿರವು ಉದ್ಘಾಟನೆಯ ಒಂದು ದಿನದ ನಂತರ ಮಂಗಳವಾರ ಬೆಳಗ್ಗೆ ಸಾರ್ವಜನಿಕರ ದರ್ಶನಕ್ಕೆ ತೆರೆದುಕೊಂಡಿದೆ. ಈ ವೇಳೆ ಅಪಾರ ಸಂಖ್ಯೆಯ ಭಕ್ತರು ನೆರೆದಿದ್ದು ನೂಕುನುಗ್ಗಲು ಪರಿಸ್ಥಿತಿ ಉಂಟಾಯಿತು. ಬೆಳಗಿನ ಜಾವ 3 ಗಂಟೆಯಿಂದಲೇ ದೇವಾಲಯದ ದ್ವಾರಗಳ ಹೊರಗೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾದು ಕುಳಿತಿರುವುದು ಕಂಡು ಬಂದಿತ್ತು. ಬೆಳಗ್ಗೆ 6:30ಕ್ಕೆ ರಾಮಲಲ್ಲಾ ಶೃಂಗಾರ ಆರತಿಗಾಗಿ ದೇವಾಲಯದ ದ್ವಾರಗಳನ್ನ ತೆರೆದ ತಕ್ಷಣ ಹೆಚ್ಚಿನ ಸಂಖ್ಯೆಯ ಭಕ್ತರು ದೇವಾಲಯಕ್ಕೆ ಪ್ರವೇಶಿಸಲು ಪ್ರಯತ್ನಿಸಿದರು. ಇದು ಕಾಲ್ತುಳಿತದಂತಹ ಪರಿಸ್ಥಿತಿಯನ್ನ ಸೃಷ್ಟಿಸಿತು. ಸೋಮವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿದ ನಂತರ ಮಂಗಳವಾರದಿಂದ ಸಾರ್ವಜನಿಕರ ದರ್ಶನಕ್ಕೆ ದೇವಾಲಯಗಳನ್ನ ಮುಕ್ತವಾಗಿಸಲಾಗಿದೆ ಎಂದು ಘೋಷಿಸಲಾಯಿತು. ಮರುದಿನವೇ ಭಗವಾನ್ ರಾಮನ ದರ್ಶನಕ್ಕಾಗಿ ದೇವಾಲಯ ಪ್ರವೇಶಿಸಲು ಭಕ್ತರು ಮುಗಿಬಿದ್ದಿದ್ದರು. ಇನ್ನು ಕಾಲ್ತುಳಿತ ರೀತಿಯ ಪರಿಸ್ಥಿತಿ ಕೂಡ ಉಂಟಾಗಿರುವುದು ವಿಡಿಯೋಗಳಲ್ಲಿ ಕಂಡು ಬಂದಿದೆ. ಭಕ್ತರು ಮುಂಜಾನೆ 3 ಗಂಟೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಯ್ತಾ ಇದ್ರು. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ದರ್ಶನ ಸಮಯ ಯಾವುದು ಅಂತ ನೋಡೋದಾದ್ರೆ ಬೆಳಗ್ಗೆ 7ರಿಂದ 11:30ರವರೆಗೆ, ಮಧ್ಯಾಹ್ನ 2ರಿಂದ ಸಂಜೆ 7ರವರೆಗೆ. ಇನ್ನು ಅಯೋಧ್ಯೆಯ ರಾಮಲಲ್ಲಾ ದೇವಸ್ಥಾನದಲ್ಲಿ ಆರತಿ ಸಮಯ ಯಾವುದು ಅಂತ ನೋಡೋದಾದ್ರೆ ಜಾಗರಣ್ ಅಥವಾ ಶೃಂಗಾರ ಆರತಿ ಬೆಳಗ್ಗೆ 6:30ಕ್ಕೆ, ಸಂಧ್ಯಾ ಆರತಿ ಸಂಜೆ 7:30ಕ್ಕೆ. ಇನ್ನು ಆರತಿಗಳಿಗಾಗಿ ಉಚಿತ ಪಾಸ್ಗಳನ್ನ ಪಡೆಯೋದು ಹೇಗೆ ಅಂತ ತಿಳ್ಕೊಳ್ಳೋದಾದ್ರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಆರತಿಗಾಗಿ ಉಚಿತ ಪಾಸ್ಗಳನ್ನ ಆಫ್ಲೈನ್ ಅಥವಾ ಆನ್ಲೈನ್ ನಲ್ಲಿ ಪಡೆದುಕೊಳ್ಳಬಹುದು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವೆಬ್ಸೈಟ್ ಪ್ರಕಾರ ಆಫ್ಲೈನ್ ಪಾಸ್ಗಳನ್ನ ಶ್ರೀರಾಮ ಜನ್ಮಭೂಮಿಯಲ್ಲಿರುವ ಶಿಬಿರ ಕಚೇರಿಯಿಂದ ಸಂಗ್ರಹಿಸಬಹುದು. ಇನ್ನು ಪಾಸ್ಗಳನ್ನ ಪಡೆಯಲು ಭಕ್ತರು ಸರ್ಕಾರ ನೀಡಿದ ಐಡಿ ಪುರಾವೆಗಳನ್ನ ಸಲ್ಲಿಸಬೇಕಾಗುತ್ತೆ. ಇನ್ನು ದೀಪಾವಳಿ ರೀತಿಯ ಸಂಭ್ರಮ. ಸೋಮವಾರದ ಪ್ರಾಣ ಪ್ರತಿಷ್ಠೆಯ ನಂತರ ಸಂಜೆಯ ವೇಳೆ ರಾಮ ಮಂದಿರ ಆವರಣದಲ್ಲಿ ಲಕ್ಷಾಂತರ ದೀಪಗಳನ್ನ ಬೆಳಗಿಸಲಾಯಿತು. ದೇವಸ್ಥಾನದ ಪಟ್ಟಣದಲ್ಲಿ ರಾತ್ರಿ ಆಕಾಶವು ಪಟಾಕಿಗಳ ಮಿಂಚಿನಿಂದ ತುಂಬಿ ದೀಪಾವಳಿಯಂತೆ ಭಾಸವಾಯಿತು. ರಾಮಲಲ್ಲಾ ಮೂರ್ತಿಯನ್ನ ಸೋಮವಾರ ಮಧ್ಯಾಹ್ನ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಈ ಸಮಾರಂಭದಿಂದ ಪ್ರತಿಷ್ಠಾಪನೆ ನೆರವೇರಿಸಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರ ಸಮ್ಮುಖದಲ್ಲಿ ಸಮಾರಂಭ ನೆರವೇರಿತು. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್, ಆರ್ಎಸ್ಎಸ್ ಸರಸಂಚಾಲಕ ಮೋಹನ್ ಭಾಗವತ್ ಸೇರಿದಂತೆ ನೂರಾರು ಗಣ್ಯರು ಹಾಜರಿದ್ದರು. ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.